ನೋಡ್ರಿ ಮೇಡಮ್, ಫಸ್ಟಾಗಿ ಓಪನ್ ಆಗಿ ಹೇಳ್ಬೇಕಪ್ಪ ಅಂತಂದರೆ ಬೆಟ್ಟಿಂಗ್ ಮಾಡೋದು ಅಲ್ವಾ. ಯಾರಾದರೂ ಯಾವುದೋ ಒಂದು ಮ್ಯಾಚ್ ಮೇಲೆ ಬೆಟ್ಟಿಂಗ್ ಮಾಡೋದಾಗಲಿ ಏನೇ ಆಗಲಿ ಸಿಕ್ಕರೆ ಮೊದಲು ಅದೇನಿತ್ತಪ್ಪ ಅಂತಂತಂದರೆ ಕ್ರಿಮಿನಲ್ ಅಫೆನ್ಸು, ಅವರನ್ನು ಒಳಗೆ ಹಾಕಬೇಕು ಶಿಕ್ಷೆಗೆ. ಬಟ್ ಇವಾಗ ಹೆಂಗಾಗ್ಬಿಟ್ಟೈತೆ ಅಂತಂದರೆ, ನೀವು ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡೆ, ಇಲ್ಲಾಂದರೆ ಏನಂತೀರ ನೀವು ಪೊಲೀಸ್ ಸ್ಟೇಷನ್ ಹೊರಸಲ ಮೇಲೆ ಕೂತ್ಕೊಂಡು ನೀವು ಆರಾಮ್ಸೆ ಬೆಟ್ಟಿಂಗ್ ಆಡ್ತಾ ಹೋಗ್ಬೋದು. 49 ರೂಪಾಯಿ ಒಂದು ಟೀಮ್ಗೆ ಹಾಕಿ ನೀವು ಬೆಟ್ ಮಾಡ್ಬೋದು. ಸೊ ಹೊರಗಡೆ ಓಪನ್ ಆಗಿ ಮಾಡಿದ್ರೆ ಅದು ಕ್ರಿಮಿನಲ್ ಕೇಸು, ದೊಡ್ಡ ಅಫೆನ್ಸ್ ಅನ್ನೋ ಥರ ಅಥವಾ ತುಂಬ ದೊಡ್ಡ ತಪ್ಪು ಅನ್ನೋ ಥರ ಅದನ್ನ ಟ್ರೀಟ್ ಮಾಡ್ತಾರೆ. ಬಟ್ ಮೊಬೈಲ್ ಒಳಗಡೆ ಯಾರಿಗೂ ಗೊತ್ತಿಲ್ದಂಗೆ ಅಥವಾ ಗೊತ್ತಾಗೋ ಥರ ಆಡೋ ಇಲ್ಲ ಮೇಡಮ್, ಓಪನ್ ಪ್ಲಾಟ್ಫಾರ್ಮ್ ಇದು. ಓಪನ್ ಪ್ಲಾಟ್ಫಾರ್ಮ್, ಸೊ ಅದಕ್ಕೆ ಅವ್ರು ಟ್ಯಾಕ್ಸ್ ಕೂಡ ತುಂಬ್ತಾರೆ ಸರ್ಕಾರಕ್ಕೆ. ಇದನ್ನ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಹೌದು, ಅಂದರೆ ಹೆಂಗಪ್ಪ ಅಂತಂದರೆ ಜನತೆ ಹಾಳಾಗೋಗ್ಲಿ, ಓಕೆನಾ. ನಮಗೆ ರೋಡ್ ಶೋಗಳು ಮಾಡೋದಕ್ಕೆ, ನಮಗೆ ಫ್ಯಾಕ್ಟ್ರಿಗಳನ್ನು ಕಟ್ಟೋದಕ್ಕೆ, ನಮಗೆ ಅಯ್ಯಾಶಿ ಜೀವನವನ್ನು ವ್ಯತೀತಪಡಿಸೋದಕ್ಕೆ ದುಡ್ಡು ಸಿಕ್ಕರೆ ಸಾಕು. ನಮಗೆ ಬರುವಂತ ಫಂಡ್ ಬಂದರೆ ಆಯ್ತು. ಹೌದು, ಜನ ಯಾವುದೇ ವ್ಯಸನಕ್ಕೆ ಅಥವಾ ಯಾವುದೇ ತಪ್ಪುದಾರಿ ಹಿಡಿದ್ರೂ ಕೂಡ ನಮ್ಗೆ ಲೆಕ್ಕಕ್ಕಿಲ್ಲ ರೀ ಅದು. ವಿ ಆರ್ ಓನ್ಲಿ ಮೇಡ್ ಫಾರ್ ಮನಿ, ನಮಗೆ ದುಡ್ಡು ಬೇಕಷ್ಟೇ. ಅಲ್ಲ ರೀ ಮೇಡಮ್, ಯಾವ ರೀತಿ ಅಂತಂದರೆ ರ್ಯಾಲಿಗಳಲ್ಲಿ ಅಂದರೆ ಇವಾಗ ನೋಡಿ ಪ್ರಚಾರಗಳು ತುಂಬ ಜೋರಾಗಿ ನಡೀತಾ ಇದೆ. ಲೋಕಸಭಾ ಎಲೆಕ್ಷನ್ದು ಪ್ರಚಾರಗಳು ತುಂಬ ಜೋರಾಗಿ ನಡೀತಾ ಇದೆ. ಈ ಒಂದು LED ಸ್ಕ್ರೀನನ್ನು ಒಂದು ಟಾಟಾ ಏಸಲ್ಲಿ ಏರ್ಕೊಂಡು ಹೋದರೆ ಮಿನಿಮಮ್ ಟು ಮಿನಿಮಮ್ ಪರ್ ಡೇ ಬಾಡಿಗೆನೆ ಏನಿಲ್ಲಪ್ಪ ಅಂದ್ರೆ 45,000 to 50,000 ರೂಪಾಯಿಗಳು ಅಲ್ವಾ. ಸೊ ಈ ದುಡ್ಡು ಎಲ್ಲಿಂದ ಬರ್ತೈತೆ? ಪಾರ್ಟಿ ಫಂಡ್ ಅಷ್ಟೇ. ಪಾರ್ಟಿ ಫಂಡನ್ನು ಯಾರು ಕೊಡ್ತಾರೆ? ಬಿಸ್ನೆಸ್ ಮ್ಯಾನ್ಗಳು. ಆಮೇಲೆ ಬಂದಂಥ ಟ್ಯಾಕ್ಸ್ಗಳನ್ನು ತಪ್ಪಿಸಿದವರು, ಟ್ಯಾಕ್ಸ್ ತಪ್ಪಿಸಿದವರೇ ಪಾರ್ಟಿ ಫಂಡನ್ನು ಕೊಡೋರಲ್ವಾ. ಇವಾಗ ನೋಡಿ, ನನಗೆ ಫಾರ್ ಎಕ್ಸಾಂಪಲು ನಾನು ನಿಮಗೆ ಒಂದು 10 ರೂಪಾಯಿ ಕೊಟ್ಟರೆ ನನಗೂ ಇನ್ನೊಂದು 10 ರೂಪಾಯಿ ಉಳಿತೈತೆ ಅಂತಂದರೆ 10 ರೂಪಾಯಿ ಕೊಡೋದಕ್ಕೆ ಏನು ನನಗೆ ಕೊಡ್ಬೋದಲ್ವಾ. ನೋಡಿ ಇವಾಗ ಮತ್ತೆ ಅದು ವಿಷಯಾಂತರ ಆಗ್ತಾ ಇದೆ. ಬಟ್ ಇವಾಗ ವೆನ್ ಇಟ್ ಕಮ್ಸ್ ಫಾರ್ ದ ಡ್ರೀಮ್ 11 ಅಪ್ಪ ಅಂತಂದರೆ ಟೋಟಲ್ ಆಗಿ ಇದೊಂದು ಬೆಟ್ಟಿಂಗ್ ಏರಿಯಾ ಅಲ್ವಾ. ಅಂದರೆ ನೀವು ಅಂದರೆ ಇದನ್ನು ಹೆಂಗಪ್ಪ ಅಂತಂದರೆ ಒಂದು ಸೊಫೆಸ್ಟಿಕೇಟೆಡ್ ಗೇಮ್ ಮಾಡ್ಬೋದು. ಸೊಫೆಸ್ಟಿಕೇಶನ್ ಅಂದರೆ ನಿಮ್ಮ ಪ್ರೆಡಿಕ್ಷನ್ ಹೆಂಗಿರುತ್ತೆ, ಪ್ರೆಡಿಕ್ಷನ್ ಮಾಡೋರು ಯಾರು? ಬೆಟ್ಟಿಂಗ್ ಆಡೋರೇ ಪ್ರೆಡಿಕ್ಷನ್ ಮಾಡೋರಲ್ವಾ. ಇವಾಗ ನೋಡಿ, ಸಚಿನ್ ತೆಂಡೂಲ್ಕರ್ ಸೆಂಚುರಿ ಬಾರಿಸ್ತಾನಂತ ಪ್ರೆಡಿಕ್ಟ್ ಮಾಡಿದ್ರೆ ಅಲ್ವಾ, ಇಲ್ಲ ಸಚಿನ್ ತೆಂಡೂಲ್ಕರ್ ಇವರು ಇವತ್ತು ಸೆಂಚುರಿ ಬಾರಿಸ್ತಿದ್ರು ಹಾಗೆ ಹೀಗೆ ಅಂತ ಹೇಳಿದ್ರೆ ಅದು ಪ್ರೆಡಿಕ್ಷನು. ಆಮೇಲೆ ಅದ್ರ ಮೇಲೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಬೆಟ್ಟಿಂಗು. ಸೊ ಅದೇ ರೀತಿ ಇವಾಗ ಹೆಂಗಪ್ಪ ಅಂತಂದರೆ ಈ ಡ್ರೀಮ್ 11 ರೂಲ್ಸ್ ಹೆಂಗಿರುತ್ತಂತಂದರೆ ಒಟ್ಟಾರೆ 2 ಟೀಮಲ್ಲಿ ನೀವು ಯಾವ್ದು ಬೇಕಾದ ಆಟಗಾರನನ್ನ ನೀವು ಆಯ್ಕೆ ಮಾಡ್ಕೊಬೋದು. ಅಂದರೆ ಕೇವಲ ಕ್ರಿಕೆಟ್ ಅಂತ ಇಲ್ಲ, ಯಾವುದೇ ಗೇಮ್ ಮಾಡ್ಕೊಬೋದು. ಹಾಂ, ಅಂದರೆ ಈ ಟೀಮ್ಗೂ ಆ ಟೀಮ್ಗೂ ಅಂತಿರಲ್ಲ, ಆ ಟೀಮಿಂದ ಒಬ್ಬನ ಈ ಟೀಮಿಂದ ಒಬ್ಬನ, ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ಲು KKR ಮತ್ತು ಬೆಂಗಳೂರು ಆಯ್ತಂತ ಅನ್ಕೊಳ್ಳಿ. ಅದ್ರೊಳಗಿಂದ ಸ್ವಲ್ಪ ಜನನ ಇದ್ರೊಳಗಿಂದ ಒಂದು ಸ್ವಲ್ಪ ಜನನ ನೀವು ತಗೊಂಡು ಒಂದು ಟೀಮನ್ನು ರೆಡಿ ಮಾಡ್ತೀರಾ. 11 ಜನ ಟೀಮು. ಸೊ ಟೋಟಲ್ ಆಗಿ ನೀವು ಒಂದು ಮ್ಯಾಚ್ಗೆ ಒಬ್ಬ ಮನುಷ್ಯ 12 ಟೀಮ್ಗಳನ್ನು ಆಯ್ಕೆ ಮಾಡ್ಬೋದು. ಅಂದರೆ 12 ಟೀಮ್ಗಳನ್ನು ಅವನು ಬೆಟ್ಟಿಂಗ್ನಲ್ಲಿ ಇಡಬಹುದು. ಓಕೆನಾ. 12 ಟೀಮಪ್ಪ ಅಂತಂದರೆ ಎಷ್ಟು ಲೆಕ್ಕ ಆಯಿತು? 11 ಹತ್ತಲೆ 110 ಮೇಲೆ ಅದು ಒಂದು 22, 132 ಜನರದ್ದು ನೀವು ಟೀಮ್ ಮಾಡ್ತೀರ. ಅಂದರೆ 11 ಜನನೇ ಇರೋದು, ಓಕೆನಾ. ಬಟ್ 122 ಜನರದ್ದು ಒಂದು ಟೀಮ್ ರೆಡಿ ಮಾಡ್ತೀರ ನೀವು, ಅಂದರೆ 12 ಟೀಮ್ ಭಾಗ ಮಾಡಿ. ಸೊ ಒಂದು ಟೀಮನ್ನು ನೀವು ಎಂಟ್ರಿ ಕೊಡಬೇಕಂದ್ರೆ ಪ್ಲೆಜ್ ಮಾಡಬೇಕು, ಅಲ್ಲ ಅಂದರೆ ನೀವು ಮುಂದೆ ಇಡಬೇಕಪ್ಪ ಅಂತಂದರೆ ಸಿಂಪಲ್ಲು 49 ರೂಪಾಯಿ ಎಂಟ್ರಿ ಚಾರ್ಜಸ್ಸು. ಸೊ 12 ಟೀಮ್ದು ಲೆಕ್ಕ ಇಡೀರಿ, ಎಷ್ಟಾಯಿತು? 250, 6 ಅಪ್ ಟು 600. 12 ಟೀಮ್ದು ಹೇಳ್ತಿದ್ದೀನಿ ನಾನು. 12 ಟೀಮ್ದು ಏನಿಲ್ಲಪ್ಪ ಅಂತಂದರೆ 600 ಆಗುತ್ತೆ. ಸೊ ಪ್ರತಿ ದಿವಸನೂ ಒಬ್ಬ ಮನುಷ್ಯ 600 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾನೆ. ಇಲ್ಲಪ್ಪ ಇವತ್ತಾದ್ರೂ ನನಗೆ 1 ಕೋಟಿ ಸಿಗುತ್ತೆ ನಾವು ಇವತ್ತಾದರೂ ಅಂದರೆ ಓಪನ್ ಪ್ಲಾಟ್ಫಾರ್ಮ್ಸ್ಗಳ ಮೇಲೆ ಮಟ್ಕ ಆಡಿಸ್ತವ್ರೆ. ಮಟ್ಕ ಸಂಖ್ಯೆನೂ ಹಿಂಗೆ ಅಲ್ವಾ, ಮಟ್ಕ ಆಡೋದು ಹಿಂಗೆ ಅಲ್ವಾ. ಬಟ್ ಮಟ್ಕ ಇಸ್ ಇಲ್ಲೀಗಲ್.
ಅದೇ ಡ್ರೀಮ್ 11 ಇಸ್ ಲೀಗಲ್. ಓಕೆ, ಒಂದು ವೇಳೆ ಈ ಒಂದು ಡ್ರೀಮ್ 11 ಲೀಗಲ್ ಅನ್ನೋ ಹಾಕಿದ್ರೆ ಮಟ್ಕ ಅಥವಾ ಈ ತೀನ್ ಪತ್ತಿ ಅಂತ ಏನ್ ಆಡ್ತಾರೆ ಇನ್ ಫಿಸಿಕಲ್, ಈ ರಮ್ಮಿ ಆಡುವಂಥದ್ದು ಅಥವಾ ಬೇರೆ ಬೇರೆ ಸಟ್ಟಗಳು ಅಂತ, ಐ ಡೋಂಟ್ ನೋ ದಟ್ ಮಚ್ ಅಬೌಟ್ ದೋಸ್ ಥಿಂಗ್ಸ್, ಬಟ್ ಆಲ್ ದೀಸ್ ಥಿಂಗ್ಸ್ ಹೊರಗಡೆ ಆಡೋದ್ರಿಂದ ಮನುಷ್ಯರೆಲ್ಲ ಒಂದ್ ಕಡೆ ಗುಂಪಾಗಿ ಕೂತ್ಕೊಂಡು ಆಡೋದು ತಪ್ಪು ಅನ್ನೋ ಹಾಕಿದ್ರೆ ಇದು ಹೆಂಗ್ ಸರಿ ಆಗುತ್ತೆ ಹಾಗಿದ್ರೆ? ಟ್ಯಾಕ್ಸ್ ತುಂಬ್ತಾರಲ್ಲ ಮೇಡಮ್, ಟ್ಯಾಕ್ಸ್ ತುಂಬಿದ್ರೆ ಕೊಲೆ ಮಾಡಿದ್ರು ಸರಿನಾ ಆಗಿದ್ರೆ? ಅದ್ರ ಹಿಂಗೆ ಬಂತು. ಬಿಕಾಸ್ ಇವಾಗ ನೀವೇನಾದ್ರೂ ಒಂದ್ ಕಂಪ್ನಿ ಓಪನ್ ಮಾಡಿ ನಿಮ್ ಇಂತಿಂತವ್ರಿಗೆ ನಾವು ಸುಪಾರಿ ಕೊಟ್ಟು ನೀವು ಮುಗಿಸ್ಬಹುದು ಅಂತ ಹೇಳಿ ಅದ್ ಕೊಟ್ರೆ, ಓನ್ಲಿ ಬಿಕಾಸ್ ಹಿ ಇಸ್ ಪೇಯಿಂಗ್ ದ ಟ್ಯಾಕ್ಸ್, ಅದು ಲೀಗಲ್ ಆಗ್ಬಿಡುತ್ತೆ ಹಾಗಿದ್ರೆ? ನೋಡಿ ಮೇಡಮ್, ಅದನ್ನೇ ನಾನು ಹೇಳ್ತಿರೋದಲ್ವ, ಇವಾಗ ನಮ್ಮ ಮಹಾಭಾರತದಲ್ಲಿ ಕೂಡ ಹೇಳವ್ರೆ, ಅಂದರೆ ಅದು ಕೂಡ ಪಗಡೆ ಆಡೋದು ಅಂತಂದರೆ ಎಲ್ಲ ಕಳ್ಕೊಂಡ ಇವನು ಧರ್ಮರಾಜ, ಎಲ್ಲ ಕಳ್ಕೊಂಡ. ಅಂದರೆ ಯುಧಿಷ್ಠಿರ ಅಂತ ಕರಿತೀವಲ್ಲ ನಾವು, ಸಮ್ರಾಟ್ ಯುಧಿಷ್ಠಿರನೇ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಆಮೇಲೆ ಎಂಡ್ರನ್ನು ಕೂಡ ಮಾರ್ಕೊಂಡ್ಬಿಡ್ತಾನೆ ಅದೇ ಪಗಡೆ ಆಟದಲ್ಲಿ. ಆದರೂ ಕೂಡ ಒಂದು ಜೂಜಾಟಕ್ಕೆ ಹೊಸ ಹೆಸರನ್ನು ಕೊಟ್ಟು ಹೊಸ ಬಣ್ಣ ಬಳಿದು ನೀವು